ಕೊನೆ ಚಪ್ಪಾಳೆ ಸ್ವಲ್ಪ ಸಿಂಕ್ ತಪ್ಪಿಡ್ತು. ಪರೇಶಾಂ ಉಪಕಾರಾರ್ಥಂ ಯೋ ಜೀವತಿ ಸ ಜೀವತಿ. ಯಾರು ಇತರರ ಉಪಕಾರಕ್ಕೋಸ್ಕರ ಬದುಕ್ತಾರೋ ಅವರೇ ನಿಜವಾಗಿಯೂ ಬದುಕೋದು ಅನ್ನುವಂಥ ಸ್ವಾಮಿ ವಿವೇಕಾನಂದರ ಧ್ಯೇಯವಾಕ್ಯವನ್ನು ನಾವು ಧ್ಯೇಯವಾಗಿರಿಸ್ಕೊಂಡು ಇವತ್ತು ನಾವೆಲ್ಲ ಅಭ್ಯುದಯದತ್ತ ಆರೋಹಣ ಮಾಡೋದಕ್ಕೆ ಸೇರಿದ್ದೇವೆ. ಈಗ ಅತಿಥಿಗಳನ್ನು ನಿವೇದಿಸ್ಕೊಳ್ತಾ ಇದ್ದೀನಿ. ಪುಷ್ಪಾರ್ಚನೆ ಮತ್ತು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು. ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ. ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ. ಅಂಕುಶಧರ ಮಂಗಳಕರ ಪಂಕಜ ಚರಣ ಭರಣ. ಅಂಕುಶಧರ ಮಂಗಳಕರ ಪಂಕಜ ಚರಣ ಭರಣ. ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ. ಪಂಕಜಾಸನಾದಿ ವಂದಿತ ಭಕ್ತಾರ್ಥಿ ಹರಣ ಮುದಿತ. ಪಂಕಜಾಸನಾದಿ ವಂದಿತ ಭಕ್ತಾರ್ಥಿ ಹರಣ ಮುದಿತ. ಕುಂಕುಮಾಭ ಗುಣನಿಧೆ ಹರಿಕೇಶ ಕುಮಾರ ಮಂದರ. ಕುಂಕುಮಾಭ ಗುಣನಿಧೆ ಹರಿಕೇಶ ಕುಮಾರ ಮಂದರ. ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ
ಉಮಾಪತೆ ನಮೋ ನಮೋ ಶಂಕರಿ ತನಯ. ಧನ್ಯವಾದಗಳು. ಅತಿಥಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ, ಮಕ್ಕಳಿಗೆ ಆಶೀರ್ವಾದ ಪೂರ್ವಕವಾಗಿ ಒಂದು ಕಾಣಿಕೆಯನ್ನು ಕೊಡಬೇಕು. ಅದು ನದಿ ಆಗ್ಬೋದು, ಬಾವಿ ಆಗ್ಬೋದು, ನಾವು ಕುಡಿಬೋದು, ಕುಡಿದೇ ಇರ್ಬೋದು, ಸ್ನಾನ ಮಾಡ್ಬೋದು, ಎಲ್ಲ ನದಿನೂ ಕೊನೆಗೆ ಸಮುದ್ರಕ್ಕೆ ಸೇರತ್ತೆ ಅಂತ ಹೇಳ್ತಾರೆ. ಅಂದರೆ ಅದರ್ಥ ನಾವು ನಮ್ಮ ದೇಶ ಸೇವೆ ಮಾಡೋಕ್ಕೆ, ಸಮಾಜ ಸೇವೆ ಮಾಡೋಕ್ಕೆ, ನಮ್ಮ ಧರ್ಮ ಸೇವೆ ಮಾಡೋಕ್ಕೆ ಒಂದೇ ಥರ ಅಲ್ಲ, ನಾನಾ ಥರದಲ್ಲಿ ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಅದು ಕೊನೆಯದಾಗಿ ನಮ್ಮ ದೇವರಿಗೆ ಸೇರತ್ತೆ ಅಂತ. ಈಗ ಯಾಕೆ ಆ ಮಾತು ಹೇಳಿದೆ ಅಂದರೆ, ನಮ್ಮ ವೇದಿಕೆ ಮೇಲಿರೋ 3 ತುಂಬ ದೊಡ್ಡ ಗಣ್ಯರು ಅವರವರದೇ ಆದ ಒಂದು ಫೀಲ್ಡ್ಗಳಲ್ಲಿ, ಅವರವರ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅದನ್ನು ಬಗ್ಗೆ ನಾನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶ್ರೀ ಡಿ ಪಿ ನಾಗರಾಜ್ ಅವರು ಇಲ್ಲಿ ಬೆಂಗಳೂರಿನ ಮತ್ತು ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಪ್ರತಿಷ್ಠಿತ RV ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಅವರ ತಂದೆ ಕಾಲದಿಂದನೂ ನಡೆಸ್ಕೊಂಬಂದು ಇವತ್ತು ಆನರರಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ವರ್ಷಗಳಿಂದ ಮಾಡ್ತಿದ್ದಾರೆ. ಅದರದ ಸಂಸ್ಥೆಯ ಒಂದು ವಿ ಕ್ಯಾನ್ ಕಾಲ್ ಹಿ ಈಸ್ ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ RV ಎಜುಕೇಷನಲ್ ಸೊಸೈಟೀಸ್ ಆಫ್ ಕರ್ನಾಟಕ. RV ಎಜುಕೇಷನಲ್ ಸೊಸೈಟಿಲಿ ಪ್ರೈಮರಿ ಸ್ಕೂಲ್ ಇದೆ, ಆಮೇಲೆ ಎಜುಕೇಷನಲ್ ಇದು ಫಾರ್ಮಸಿ ಇದೆ, ಡೆಂಟಲ್ ಕಾಲೇಜ್ ಇದೆ, ಮತ್ತು ಇವತ್ತು ವರ್ಲ್ಡ್ ಫೇಮಸ್ ಆದ ಇಂಜಿನಿಯರಿಂಗ್ ಕಾಲೇಜ್ ಆದ RV ಇಂಜಿನಿಯರಿಂಗ್ ಕಾಲೇಜ್ ಸಹಿತ ಇದೆ. ಸೊ ಇದನ್ನು ಅವರು ಸುಮಾರು 30-40 ವರ್ಷದಿಂದನೂ ನಡೆಸ್ಕೊಂಬರ್ತಿದ್ದಾರೆ, ಅಥವಾ ಇನ್ನೂ ಜಾಸ್ತಿ ಆಯಿತು ಅನ್ಸತ್ತಲ್ಲ, 85 ಅಂದರೆ 40 ವರ್ಷದಿಂದನೂ ನಡೆಸ್ಕೊಂಬರ್ತಿದ್ದಾರೆ. ಇದು ಅವರ ತಂದೆ ಶ್ರೀ ಪಾಂಡು ಅವರು ನಡೆಸ್ಕೊಂಬಂದು ತಂದೆ ಮಕ್ಕಳಿಗೆ ಒಂದು ದಾರಿ ತೋರಿಸಿ, ಈಗ ಅವ್ರ ತಂದೆಯ ಕಾಲ ಆದ ನಂತರ ಪಾಂಡು ಅವರು ಮತ್ತು ಅಲ್ಲಿರೋ ತುಂಬ ಜನ ಇದ್ದಾರೆ, ಅವರೆಲ್ಲ ಟ್ರಸ್ಟೀಸು RV ಎಜುಕೇಷನಲ್ ಸೊಸೈಟಿ ನಡೆಸ್ಕೊಂಬರ್ತಿದ್ದಾರೆ. ಆ RVನಲ್ಲಿ ವರ್ಲ್ಡ್ ಫೇಮಸ್ ಅಂದರೆ ಪ್ರಪಂಚದ ವರ್ಲ್ಡ್ಸ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್ ಈಸ್ RV ಕಾಲೇಜ್ ಆಫ್ ಬ್ಯಾಂಗ್ಳೂರ್, ವಿಚ್ ಈಸ್ ಆಲ್ಸೋ ಫ್ರಮ್ ಮಿಸ್ಟರ್ ಡಿ ಪಿ ನಾಗರಾಜ್ ಫಾದರ್. ಅವರೆಲ್ಲ ಮಾಡ್ಕೊಂಡು ನಡೆಸ್ಕೊಂಬಂದಿರೋ ಕಾಲೇಜ್. ಸೊ ಈ RV ಕಾಲೇಜ್ ಯಾರಿಂದ ಬಂತು ಅಂದರೆ, ಇದೆಲ್ಲ ನೀವು ಮಕ್ಕಳು ಕೇಳಬೇಕು. ಹಿಂದೆ ಒಬ್ಬರು ಶಿವಾನಂದ್ ಶರ್ಮಾ ಅಂತಿದ್ದರು, ಬೆಂಗಳೂರು ಟೀಚರ್ಸ್ ಕಾಲೇಜ್ ಹತ್ರ. ಅವರು ಮಕ್ಕಳುಗಳಿಗೆ, ಬಡ ಮಕ್ಕಳುಗಳಿಗೆ, ಆವಾಗ ಸುಮಾರು 50-60-70 ವರ್ಷದ ಕೆಳಗೆ ಬಡ ಮಕ್ಕಳಿಗೆ ವಿದ್ಯೆ ಕೊಡೋಕ್ಕೋಸ್ಕರ ಒಂದು ಗಾಡೀಲಿ ಊಟ ಕಟ್ಕೊಂಡು, ಬನ್ನಿ ನಿಮಗೆ ಊಟ ಕೊಡ್ತೀನಿ, ಇವತ್ತು ಈಗೆಲ್ಲ ನಿಮಗೆ ಊಟ ಕೊಡ್ತಾರಲ್ಲ ಸ್ಕೂಲಲ್ಲಿ, ಅದೇ ಥರ ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಾಗ ಶ್ರೀ ನಾಗರಾಜ್ ಅವರ ತಂದೆ ಅದನ್ನು ಗುರುತಿಸಿ RV ಎಜುಕೇಷನ್ ಸೊಸೈಟಿನ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಸಿ ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಟ್ಟು, ಆ ಲಕ್ಷಾಂತರ ಜನ ದೇಶ ವಿದೇಶಗಳಲ್ಲಿ ಭಾರತ ಮತ್ತು ನಮ್ಮ ಸಮಾಜದ ಒಂದು ಹಿರಿಮೆ ಸಾಗಿಸ್ತಾ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಅಭ್ಯುದಯದ ಪರವಾಗಿ, ಕೇಶವ ಕೃಪಾ ಸಂವರ್ಧನ ಸಮಿತಿ ಪರವಾಗಿ ಆಧಾರದ ಸುಸ್ವಾಗತ. ವೆಲ್ಕಮ್ ಸರ್. ನಾವೇನು ಹೇಳ್ತೀವಿ, ಆಕ್ಸ್ಫರ್ಡು, ಕೇಂಬ್ರಿಡ್ಜು ಅಂತ ಎಲ್ಲ ಅಮೇರಿಕಾ ಯೂನಿವರ್ಸಿಟೀಸ್ ಎಲ್ಲ ಹೇಳ್ತಿರಲ್ಲ, ಆ ಯೂನಿವರ್ಸಿಟಿಗೆ ಹೊಂದಾಣಿಕೆ ಹೊಂದಿರೋ RV ಎಜುಕೇಷನ್ ಸೊಸೈಟಿ ಇದೆ. ಬಟ್ ಇವತ್ತು ಅಲ್ಲಿಯವರೇ ಇಲ್ಲಿಗೆ ಬರಬೇಕು ಅಂತಿದ್ದಾರೆ, ಆ ಲೆವೆಲ್ಲಿಗೆ ಹೋಗಿದೆ RV ಇಂಜಿನಿಯರಿಂಗ್ ಕಾಲೇಜ್. ಎರಡನೇದಾಗಿ ಬಂದಿರೋರು ಶ್ರೀ ಸಂಪತ್ ರವಿನಾರಾಯಣ್ ಅಂತ. ಸಂಪತ್ ರವಿನಾರಾಯಣ್ ಅವರು ಸೇಲಮ್ಮಲ್ಲಿ ಓದಿ ಅವರು ಒಬ್ಬರು ಇಂಜಿನಿಯರ್ ಆದರು. ಅವರು ಈಗ ಮಾತಾಡ್ತಿದ್ದಾಗ ಹೇಳಿದ್ರು, ಅವರು ಮ್ಯಾನುಫ್ಯಾಕ್ಚರಿಂಗ್ ಅಂತ. ನೀವೆಲ್ಲ ಏನು ಅಂದ್ಕೊಳ್ತೀರಾ,
ನಾವೇನಾದ್ರು ದೊಡ್ಡವರಾದಮೇಲೆ ಇಂಜಿನಿಯರ್ ಆದರೆ ಏನಾದರೂ ಬರೀ ಕಂಪ್ಯೂಟ್ರ್ ಕೆಲಸ ಮಾಡಿದ್ರೆ ಸಾಕು ಅಂತಲ್ಲ, ಅದು ಹಾಗೆ ದೇಶ ನಡೆಯೋದಿಲ್ಲ. ನೀವೊಂದು ಬ್ಯಾಗ್ ತೊಗೋಬೋದು, ಒಂದು ಪೆನ್ ತೊಗೋಬೋದು, ವೆಹಿಕಲ್ ತೊಗೋಬೋದು, ಯಾವುದೇ ತೊಗೊಂಡೋದ್ರೂ ಅದಕ್ಕೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ವಾ? ನೀವು ಕಂಪ್ಯೂಟ್ರಲ್ಲೇ ದೋಸೆ ಇಡ್ಲಿ ಮಾಡಿಬಿಟ್ರೆ ಆಗತ್ತಾ? ದೋಸೆ ಇಡ್ಲಿ ಯಾರೋ ನಿಮ್ಮ ತಾಯಿನ ತಂದೆನ ಮಾಡಬೇಕಲ್ವ? ಅದೇ ಥರ ಮ್ಯಾನುಫ್ಯಾಕ್ಚರಿಂದ ಬಂದು ಆಮೇಲೆ ಎಲೆಕ್ಟ್ರಾನಿಕ್ಸ್ಗೆ ಹೋಗಿ ಏರೋಸ್ಪೇಸ್ ಡಿಫೆನ್ಸಲ್ಲಿ ಮಾಡಿ ಅವರು ಆಕ್ಸಿಸ್ ಕೇಡಸ್ ಅಂತ ಒಂದು ದೊಡ್ಡ ಕಂಪ್ನಿ ಮಾಡಿ ಅಲ್ಲಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಇವತ್ತು ಭಾರತದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಂದರೆ ಏನು ಅಂದರೆ ವಿಮಾನಗಳಿಗೆ ಎಲೆಕ್ಟ್ರಾನಿಕ್ಸ್ ಕೊಡೋದು, ಈ ಥರದ್ದೆಲ್ಲ ಡಿಫೆನ್ಸ್ಗೆ ನಮ್ಮ ದೇಶದ ಗಡಿ ಭದ್ರತೆಗೆ ಮಾಡ್ತಿರೋ ಒಂದು ಕಂಪ್ನಿಯಿಂದ ಕೆಲಸ ಮಾಡಿ ಅದರಲ್ಲಿ ಇರೋರೇ ನಮ್ಮ ಸಂಪತ್ ರವಿನಾರಾಯಣ್ ಅವರು. ಸಂಪತ್ ರವಿನಾರಾಯಣ್ ಅವ್ರನ್ನೂ ನಾನು ಅಭ್ಯುದಯದ ಮೂಲಕ ಕೇಶವಕೃಪ ಸಂವರ್ಧ ಸಮಿತಿಯಿಂದ ಆಧಾರದ ಸುಸ್ವಾಗತ ಬೆಳೀತೀನಿ. ರವಿನಾರಾಯಣ್ ಅವರು ಇಷ್ಟೇ ಮಾಡೋದಿಲ್ಲ, ಅವ್ರದ್ದು ಇನ್ನೊಂದು ಮುಖ ಇದೆ ರವಿನಾರಾಯಣ್ ಅವ್ರದ್ದು. ರವಿನಾರಾಯಣ್ ಅವರು ಐ ಕ್ಯಾನ್ ಕಾಲ್ ಹಿಮ್ ಆ್ಯಸ್ ಎ ಧಾರ್ಮಿಕ್ ಫಿಲಾಂಥ್ರಫಿಸ್ಟ್. ಅಂದರೆ ನಾವು ಈಗ ನಾನು ಮಾತಾಡಿದೆ, ನಾಗರಾಜ್ ಅವರು ವಿದ್ಯೆ ಕೊಡ್ತಾರೆ, ಆದರೆ ಇವರು ಧರ್ಮದ ಬಗ್ಗೆ ಏನು ಮಾಡಬೇಕು ಅಂತ ಈಗ ಬೆಂಗಳೂರಲ್ಲಿ JP ನಗರ್ ಫಸ್ಟ್ ಫೇಸ್ ಬರುತ್ತೆ, ಸಂಗಮ್ ಸರ್ಕಲ್ ಹತ್ರ, ಅಲ್ಲೇ ಒಂದು ಲಕ್ಷ್ಮೀ ದೇವಸ್ಥಾನ ಕಟ್ಟಿ ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಅದನ್ನು ತುಂಬ ವರ್ಷಗಳಿಂದ, ಸುಮಾರು ಒಂದು 20 ವರ್ಷ ಆಗಿದೆಯಾ, 30 ವರ್ಷದಿಂದ ಅದನ್ನು ಮೇಂಟೈನ್ ಮಾಡಿ ಅದರ ಫುಲ್ ಖರ್ಚು ವೆಚ್ಚ ಅದರಲ್ಲಿ ಎಲ್ಲ ಸಾರ್ವಜನಿಕರು ಬಿಟ್ಟು ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡಿ ಸುಮಾರು 25-30 ಜನ ಅಲ್ಲಿ ನಾನಾ ಥರ ಮಂತ್ರಗಳನ್ನ ಹೇಳಿ ಅದನ್ನು ದಿನ ಬರ್ತಾರೆ, ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ರವಿನಾರಾಯಣ್ ಇಷ್ಟು ಬ್ಯುಸಿ ಆಗಿದ್ದರು. ಅವ್ರಿಗೆ ಧಾರ್ಮಿಕ್ ಫಿಲಾಂಥ್ರಫಿಸ್ಟ್ ಅಂತ ಹೇಳ್ತೀವಿ. ಅಂದರೆ ದೇಶದಲ್ಲಿ ವಿದ್ಯೆ ಒಂದು, ಅದೇ ರೀತಿ ಧರ್ಮನೂ ಬರಬೇಕಲ್ವ, ನಮ್ಮದು ಕಲ್ಚರು. ಈ ಟೆಂಪಲ್ಲು ಪ್ರಾಯಶಃ ಬೆಂಗಳೂರಲ್ಲಿ ಇದೊಂದೇ ಟೆಂಪಲ್ ಅನಿಸುತ್ತೆ, ವೈಷ್ಣವ ಸಂಪ್ರದಾಯ. ಅಂದರೆ ಎಲ್ಲರಿಗೂ ಒಂದೊಂದು ಸಂಪ್ರದಾಯ ಇರುತ್ತಲ್ವ, ಕರ್ನಾಟಕಕ್ಕೆ ಒಂಥರ ಸಂಪ್ರದಾಯ ಇರುತ್ತೆ, ಎಲ್ಲ ಥರ ಒಂದೊಂದು ಸಂಪ್ರದಾಯ ಇರುತ್ತಲ್ವ. ನೀವು ಯಾರು ದೊಡ್ಡವ್ರು ನೋಡಿದ ತಕ್ಷಣ ಏನು ಹೇಳ್ತೀರಾ, ನಮಸ್ಕಾರ ಅಂತೀವಿ, ಅದು ನಮ್ಮದೊಂದು ಸಂಸ್ಕಾರ. ಅದೇ ಥರ ರಾಮಾನುಜಾಚಾರ್ಯರು ಅಂತ ಯಾರು ನಮಗೆ ವಿಶಿಷ್ಟಾದ್ವೈತ ಕೊಟ್ಟರು, ಅವರು ಸಂಸ್ಕಾರದಲ್ಲಿ ಪ್ರಾಯಶಃ ನಾನು ಐ ಆಮ್ ರೈಟ್, ಬೆಂಗಳೂರಲ್ಲಿ ಪೂರ್ಣೆ ಅವರ ಆ ದೇವಸ್ಥಾನ ಅದರಲ್ಲಿ ನಡ್ಕೊಂಬರುತ್ತೆ, ನೀವು ನೋಡಬೇಕು. ಅಷ್ಟೇ ಅಲ್ಲ, ಇವರು ಪಾಂಡವರು ಹೆಂಗೆ ನಾಗರಾಜ್ ಅವ್ರಿಗೆ ಅವರು ಮಾಡಿದ್ರು, ನಮ್ಮ ಶ್ರೀ ನವಿನಾರಾಯಣ್ ಅವರ ಮಕ್ಕಳು ಆರೋಹಣ, ಇವತ್ತು ನಾವು ಆರೋಹಣ ಮಾಡ್ತಿದ್ದೀವಿ, ಆರೋಹಣ ಅಂತ ಸ್ಪೆಷಲ್ ಚಿಲ್ಡ್ರನ್, ಅಂದರೆ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್ ಆಗಿರ್ಬೋದು, ಬೇರೆ ಥರ ಅವ್ರಿಗೆ ಒಂದು ಸ್ಪೆಷಲ್ ಎಜುಕೇಷನ್ ಸ್ಕೂಲ್ಸ್ ಶುರು ಮಾಡಿದ್ದಾರೆ, ಅದರ ಹೆಸರನ್ನು ಆರೋಹಣ ಅಂತ. ಸೊ ಆ ನಮ್ಮ ಸಂಪತ್ ರವಿನಾರಾಯಣ್ಗೆ ಅಭ್ಯುದಯದ ಪರವಾಗಿ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ತೆ. ಮತ್ತು ಇವತ್ತು ಬಂದಿರೋ 3ನೇ ಮಹಾನ್ ವ್ಯಕ್ತಿ ಶ್ರೀ ಮಿಲಿಂದ್ ಗೋಖಲೆ ಅಂತ. ಮಿಲಿಂದ್ ಗೋಖಲೆ ಅವರು ಇಲ್ಲೊಂದು ದೊಡ್ಡ ಸಂಸ್ಥೆ ಇದೆ, ಅಂದರೆ ಅದು ಜರ್ಮನ್ ಸಂಸ್ಥೆ ಮೈಕೋ ಅಂತ. ಆ ಮೈಕೋದಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದರು. ಜನರಲ್ ಮ್ಯಾನೇಜರ್ ಆಗಿ ಇವತ್ತು ಒಂದು ಹಿಂದೂ ಸೇವಾ ಪ್ರತಿಷ್ಠಾನ ಅಂತ ಒಂದಿದೆ. ಹಿಂದೂ ಸೇವಾ ಪ್ರತಿಷ್ಠಾನ ಅಂದರೆ ಸುಮಾರು 40 ವರ್ಷದ ಕೆಳಗೆ ನಾವೀಗೇನು ಮಾಡ್ತಾಯಿದ್ದೀವಿ, ಶ್ರೀಮಾನ್ ಅಜಿತ್ ಕುಮಾರ್ ಅಂತ ಒಬ್ಬರು ಶುರು ಮಾಡಿದ ಹಿಂದೂ ಸೇವಾ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಾರೆ. ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ, ಮಕ್ಕಳಿಗೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಕೊಡ್ತಾರೆ, ಮತ್ತು ಅದಕ್ಕೇನು ಇಂಗ್ಲೀಷಲ್ಲಿ ಸ್ಪೆಷಲಿ ಚೈಲ್ಡ್, ಕೆಲವ್ರಿಗೆ ಅಂಗವಿಕಲ ಇರ್ಬೋದು, ಬುದ್ಧಿಮಾಂದ್ಯತೆ ಇರ್ಬೋದು, ಅಂಥ ಮಕ್ಕಳುಗಳನ್ನೂ ನೋಡಿಕೊಂಡು ನೂರಾರು ಜನದ್ದು ನೋಡಿಕೊಂಡು ಇವತ್ತು ಮಿಲಿಂದ್ ಗೋಖಲೆ ಅವರು ಅದರದ್ದು ಪ್ಲಸ್ ನಮ್ಮ ಅಭ್ಯುದಯ, ಅದು ಅವ್ರು ನಮ್ಮವರೇ. ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂದರೆ ಅವ್ರು ನಮ್ಮವರೇ, ನಂತರನೇ ಅವರು ಅಭ್ಯುದಯಗೆ ಅವರು ಗೈಡ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಅಭ್ಯುದಯ ಅವರು ಒಂದು ದೊಡ್ಡ ಮನೆತನದಿಂದ ಬಂದಿದ್ದಾರೆ. ನಮ್ಮ ದೇಶದಲ್ಲಿ 2 ಥರ ಸ್ವಾತಂತ್ರ್ಯ ಬಂತು. ಒಂದು ಸ್ವಾತಂತ್ರ್ಯ ಬ್ರಿಟಿಷರ್ಸಿಂದ ಹೋಗಿದ್ದು, ಇನ್ನೊಂದು 2ನೇ ಸ್ವಾತಂತ್ರ್ಯ ನೀವು ಕೇಳಿದ್ದೀರಾ, ಎಮರ್ಜೆನ್ಸಿ ಅಂತಿತ್ತು 75ನೇ ಇಸ್ವಿಲಿ, ನೀವು ಯಾರೋ ಹುಟ್ಟಿರಲ್ಲ. ಆವಾಗ ಎಮರ್ಜೆನ್ಸಿಲಿ ಮಿಲಿಂದ್ ಗೋಖಲೆ ಅವ್ರ ಮನೇಲಿ ಅವ್ರ ತಂದೆ ಜೈಲಿಗೆ ಹೋಗಿದ್ರು, ಅವ್ರ ಅಣ್ಣ ಜೈಲಿಗೆ ಹೋಗಿದ್ರು, ಅವ್ರ ಅಕ್ಕ ಜೈಲಿಗೆ ಹೋಗಿದ್ರು. ಅಷ್ಟೇ ಅಲ್ಲ, ಮಿಲಿಂದ್ ಗೋಖಲೆ ಅವ್ರ ತಾಯಿಗೆ ಸುತ್ತ ಮಹಾರಾಷ್ಟ್ರದಲ್ಲಿ ಹೋಗಿ ದೇಶಕ್ಕೋಸ್ಕರ ಹೋರಾಡಿ, ಅವತ್ತು ಏನು ಎಮರ್ಜೆನ್ಸಿಗೆ ಇಂಥವ್ರ ಜನ ಹೋರಾಡಿದ್ದಾರೆ, ಅವ್ರು ಹೋರಾಡಿರೋದ್ರಿಂದ ಇವತ್ತು ನಮ್ಮ ಭಾರತದಲ್ಲಿ ನಾವು ಇವತ್ತೆಲ್ಲ ಎಲ್ಲ ಸಂತೋಷವಾಗಿ ಯಾವುದೇ ಒಂದು ಫ್ರೀಡಮ್ಮಲ್ಲಿ ಎಲ್ಲನೂ ಯಾರೋ ಜೈಲಿಗೆ ಹೋಗದೆ ಸಂತೋಷವಾಗಿರೋದಕ್ಕೆ ಇವರು ಹೋರಾಡಿರೋ ಒಂದು
ತ್ಯಾಗನೇ ಇದು. ಆ ಒಂದು ನಿಟ್ಟಿನಲ್ಲಿ ಬಂದಿರೋ ಆವಾಗ ಪ್ರಾಯಶಃ ಮಿಲಿಂದ್ ಗೋಖಲೆಜಿ ಅವರು 10-12 ವರ್ಷದವ್ರು ಇರ್ಬೋದು. ಅವರು ಇವತ್ತು ಹಿಂದೂ ಸೇವಾ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರೋ ಹಿಂದೂ ಮತ್ತು ನಮ್ಮ ಅಭ್ಯುದಯದಕ್ಕೆ ಅಡ್ವೈಸರ್ ಆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಅಭ್ಯುದಯದ ಪರವಾಗಿ ಈ ಆರೋಹಣಕ್ಕೆ ಆಧಾರದ ಸುಸ್ವಾಗತ ಬಯಸ್ತೇನೆ. ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದ ಶ್ರೀ ಮಂಜುನಾಥ್ ಹೇರೂರು. ಈಗ ಅಭ್ಯುದಯದ ವಾರ್ಷಿಕವನ್ನು ವಿನಂತಿಸ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ವೇದಿಕೆ ಮೇಲೆ ಅಲಂಕರಿಸಿರುವ ಅತಿಥಿಯರೇ, ಪೋಷಕರೇ, ಮುದ್ದಿನ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ವರ್ಷದ ಹೊಸ ವರ್ಷದ ಶುಭಾಶಯ. ಪ್ರತಿ ವರ್ಷ ಏನಾದರೂ ಹೊಸದಾಗಿ ಕಲಿಯೋವಂಥ ಆಸಕ್ತಿ ತಮ್ಮಲ್ಲಿ ಬರಲಿ ಅಂಥೇಳಿ ಹಾರೈಸ್ತೇನೆ. ನಿಮಗೆ ಈಗಷ್ಟೇ ಮಂಜುನಾಥ್ ಅವರು ಹೇಳ್ತಾಯಿದ್ರು RV ಸಂಸ್ಥೆ ಅಂಥದ್ದು ಯಾರು ಏನು ಅಂತ. ಇಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಅಂತ ಹೇಳಬೇಕಂದ್ರೆ, ಈ ಶಿವಾನಂದ ಶರ್ಮಾ ಅಂತ ಯಾರು ಈ ಸಂಸ್ಥೆನ ಸ್ಥಾಪನೆ ಮಾಡಿದರೋ ಆತ ಒಂದು ಹಿಂದಿ ಟೀಚರ್. ಪ್ರತಿಷ್ಠಿತ ಸ್ಕೂಲ್ ಬೆಂಗಳೂರಿನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ನಿಮಗಿಂತ ಚೆನ್ನಾಗಿ ನಾನು ಒಂದು ಸಂಸ್ಥೆಯನ್ನು ಕಟ್ತೇನೆ, ಈ ದೇಶದಲ್ಲೇ ಒಳ್ಳೆ ಹೆಸರು ತರ್ತೇನೆ ಅಂತ ಹೇಳಿ RV ಸಂಸ್ಥೆ ಶುರು ಮಾಡಿದರು. ಶುರು ಮಾಡಿದಾಗ ಬೆಂಗಳೂರಿನ ಜನ ಅಷ್ಟು ಅವರಿಗೆ ಪ್ರೋತ್ಸಾಹ ಕೊಡಲಿಲ್ಲ. ಹಾಗಾಗಿ ಕೇವಲ 6 ಮಕ್ಕಳಲ್ಲಿ ಶುರು ಮಾಡಿದರು. ಅದನ್ನು ಸಹ ಯಾರು ಎಕನಾಮಿಕಲಿ ಅಂದರೆ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ವೋ ಅಥವಾ ತಂದೆ ತಾಯಿ ಇರಲಿಲ್ವೋ ಅಂಥ ಮಕ್ಕಳನ್ನ ಚೂಸ್ ಮಾಡಿದರು. ಆ 6 ಮಂದಿಲಿ ನಮ್ಮ ತಂದೆಯವರು ಒಬ್ಬರು. ಅವರಿಗೆ 6 ವಯಸ್ಸಿನಲ್ಲೇ ತಂದೆ ತಾಯಿ ಇರಲಿಲ್ಲ. ಈ ಶಾಲೆಯನ್ನು ಫಸ್ಟ್ ಬ್ಯಾಚಲ್ಲಿ ಅವರ ಗುರುಗಳ ಜೊತೆ ಸೇರಿ ಆಗಿಂದ ಅವರ ಹತ್ರ ಟ್ರೈನಿಂಗ್ ತಗೊಂಡು ಅದೇ ಸಂಸ್ಥೆಯಲ್ಲಿ ಅವರಿಗೆ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅವ್ರ ಗುರುಗಳಿಗೆ ಕೊಟ್ಟಂಥ ಮಾತನ್ನು ನಿಲ್ಲಿಸಿ ಸುಮಾರು ಈ ದಿನ 32 ಸಂಸ್ಥೆ, 35,000 ಮಕ್ಕಳು, 5,000 ಜನ ಕೆಲಸ ಮಾಡೋ ಅಂಥ ಸಂಸ್ಥೆ ಮಾಡಿದ್ದಾರೆ. ಈ ಮಾತನ್ನು ತಮಗೆ ಏನಕ್ಕೆ ಹೇಳ್ತೀನಿ ಅಂದರೆ, ಯಾವ ಬ್ಯಾಕ್ಗ್ರೌಂಡಿಂದ ನಾವು ಬಂದ್ವಿ ಅನ್ನೋದಲ್ಲ, ಯಾವ ರೀತಿ ನಾವು ಜೀವನವನ್ನು ಆದರ್ಶಪೂರ್ವಕವಾಗಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ದೇಶಕ್ಕಾಗಿ ಏನು ಮಾಡಬಹುದು ಅಂತ ಪ್ರತಿ ಮಗುವಿನಲ್ಲಿ, ಪ್ರತಿ ಮನುಷ್ಯನಲ್ಲಿ ಆಸಕ್ತಿ ಬಂದರೆ ನಮ್ಮಂಥ ಸಂಸ್ಥೆಗಳು ಈ ದೇಶದಲ್ಲಿ ಸಹಸ್ರಾರಾಗುತ್ತೆ.
ಇದನ್ನು ಮಾಡ್ಬೋದಂಥ ಶಕ್ತಿ ತಮ್ಮಲ್ಲಿದೆ. ನಿಮ್ಮ ಆ ಸ್ಫೂರ್ತಿ ಏನಿದೆ, ಆ ಕಾಣಿಕೆಯನ್ನು ದೇವರು ನಿಮ್ಮ ಮೂಲಕ ಈ ದೇಶಕ್ಕೆ ಮಕ್ಕಳ ಮೂಲಕ, ತಮ್ಮ ಸ್ಫೂರ್ತಿಯ ಮೂಲಕ, ತಮ್ಮ ಆದರ್ಶದ ಮೂಲಕ, ಈ ಅಭ್ಯುದಯ ಸಂಘದ ಒಂದು ಏನು ನಿಮಗೆ ಸಪೋರ್ಟ್ ಬರ್ತಿದೆ, ಇದರೆಲ್ಲರ ಮೂಲಕ ನಿಮ್ಮಿಂದ ಈ ದೇಶಕ್ಕೆ, ನಿಮ್ಮ ವಾತಾವರಣಕ್ಕೆ, ನಿಮ್ಮ ಜೊತೆಗಾರರಿಗೆ, ನಿಮ್ಮ ಪೇರೆಂಟ್ಸಿಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹ ಆಗಬೇಕು. ತಮ್ಮಲ್ಲಿ ಈ ಮಾತನ್ನು ಕೇಳಿಸ್ಕೊಂಡು ಯಾರು ಒಬ್ಬರಾದರೂ ಒಂದು ಸಂಸ್ಥೆ ಕಟ್ಟೋಕ್ಕಾದರೆ ನಮ್ಮಂಥವ್ರು 100 ಜನ ನಿಂತು ಅದನ್ನು ಸಪೋರ್ಟ್ ಮಾಡಲಿಕ್ಕಿರ್ತೀವಿ. ಇನ್ನೊಂದು ಹೇಳಬೇಕಾದ್ರೆ, ನಿಮ್ಮಲ್ಲಿ ಯಾರು ನಮ್ಮ ಸಂಸ್ಥೆಗೆ ಇಂಜಿನಿಯರಿಂಗ್ ಆಗ್ಬೋದು, ಡೆಂಟಲ್ ಆಗ್ಬೋದು, ಫಾರ್ಮಸಿ ಆಗ್ಬೋದು, ಅಲೈಡ್ ಹೆಲ್ತ್ ಸೈನ್ಸ್, ಯಾವುದೇ ಕೋರ್ಸಸ್ಸಿಗೆ ಸೇರಬೇಕಂತ ಆಸಕ್ತಿ ಇದ್ದರೆ ಲಕ್ಷ್ಮಣ್ಣವ್ರ ಜೊತೆ ಸಂಪರ್ಕ ಮಾಡಿ ಮೆರಿಟಲ್ಲಿ ಸೀಟ್ ತೊಗೊಳ್ಳಿ. ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಹಣಕಾಸಿನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ನಾವು ಸದಾ ಪ್ರಯತ್ನ ಮಾಡ್ತೇವೆ, ನಿಲ್ತೇವೆ ಅಂಥೇಳಿ ಒಂದು ಆಶ್ವಾಸನೆ ಕೊಡ್ತಾ, ನಿಮ್ಮೆಲ್ಲರಿಗೂ ಜೀವನದಲ್ಲಿ ಒಳ್ಳೆಯದಾಗಬೇಕು, ನೀವು ಮುಂದಕ್ಕೆ ಬರಬೇಕು, ಮೇನ್ ಸ್ಟ್ರೀಮ್ ಅನ್ನೋದನ್ನು ಯಾವುದೇ ದೂರ ಇಲ್ಲದೆ ಜೊತೆಗೆ ಎಲ್ಲರ ಜೊತೆಗೂ ಮುಂದಿರಬೇಕಂತ ಹೇಳಿ ಈ ಸಂಘದ ವ್ಯವಸ್ಥಾಪಕರಿಗೆ ಮತ್ತು ಇದಕ್ಕೆ ಹೆಸರು ಹೇಳಿಕೊಳ್ಳದೆ ಪ್ರೋತ್ಸಾಹ ಮಾಡ್ತಿರೋ ಅಂಥ ಸಹಸ್ರಾರು ಜನಕ್ಕೆ, ವಾಲಂಟಿಯರ್ಸ್ ಆದವರಿಗೆ ಎಲ್ಲರಿಗೂ ನನ್ನ ನಮನ. ನಮ್ಮಿಂದ ಯಾವತ್ತಾರು ಯಾವುದೇ ರೀತಿಯಾದ ಸಪೋರ್ಟ್ ಬೇಕಿದ್ದಲ್ಲಿ ಯಾವುದೇ ರೀತಿ ಸಂಕೋಚ ಪಡದೆ ದಯವಿಟ್ಟು ನಮ್ಮ ಹತ್ರ ಬನ್ನಿ. ಸಂಸ್ಥೆಗಳು ನಾನಾ ರೀತಿಯಾಗಿ ಒಂದು ಸ್ಟೂಡೆಂಟ್ಗಾಗಲಿ ಅಥವಾ ಆರ್ಗನೈಸೇಷನ್ಗಾಗಲಿ ಅವರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲದಿದ್ದರೂ ಸಹ ಸಂಗ್ರಹಣ ಮಾಡಿ ಅದನ್ನು ನಾವು ಖಂಡಿತ ನಿರ್ವಹಿಸ್ತೀವಿ ಅಂಥೇಳಿ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತಾ, ಇಲ್ಲಿ ನನ್ನ ಈ ದಿನ ಬರಮಾಡಿಸ್ಕೊಂಡು ತಮಗೆ ಉದ್ದೇಶಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘದವರಿಗೂ ನನ್ನ ನಮನಗಳು. ಥ್ಯಾಂಕ್ ಯು. ನಮ್ಮ ಮತ್ತೊಬ್ಬ ಅತಿಥಿಗಳಾದ ಶ್ರೀ ಇವತ್ತು ನಾನು ಇನ್ಫ್ಯಾಕ್ಟ್ ಅವರು ನಾಗರಾಜರು ಹೇಳಿದ ಅವ್ರ ತಂದೆ ಅವರೆಲ್ಲ ಒಂದು ಫೋರ್ಸ್ ಮಲ್ಟಿಪ್ಲೇಯರ್ ಅಂತ ಹೇಳ್ಬೋದು. ಒಬ್ಬರು 6 ಜನರಲ್ಲಿ ಒಬ್ಬರು 30,000 ಜನರಿಗೆ ಒಂದು ವರ್ಷಗೆ ಎಜುಕೇಟ್ ಮಾಡ್ತಾರೆ ಅಂದರೆ ಇಟ್ಕೊಳ್ಳಿ. 40 ಇಯರ್ಸ್ನಲ್ಲಿ 12 ಲಕ್ಷ ಜನ ಹೋಗಿರ್ತಾರೆ. ಆ 12 ಲಕ್ಷ ಜನ ಎಷ್ಟು ಜನ ಸ್ಥಿತಿನೇ ಚೇಂಜ್ ಮಾಡಿರ್ತಾರೋ. ಅದೇ ಒಂದು ಬಾರಿ ದೊಡ್ಡ ಒಬ್ಬರು ಮನಸ್ಸು ಮಾಡಿದರೆ ಸಾವಿರಾಂತರ ಜನನ, ಕೋಟ್ಯಾಂತರ ಜನನ ಚೇಂಜ್ ಮಾಡ್ಬೋದು ಅಂತ ಒಂದು ನಮಗೆ ಅದು ಒಂದು ಹೆಮ್ಮೆ. ಅದು ಈಗ ಮುಖ್ಯವಾಗಿದೆ. ಐ ವಾಂಟ್ ನಾನು ಮಾತಾಡೋದು ನಿಮ್ಮ ಕೆರಿಯರ್ ಬಗ್ಗೆ. ಕೆರಿಯರ್ ಅಂದರೆ ನಮ್ಮ ಜಾಬ್ ಅಂತ ಹೇಳ್ಬೋದು. ಜಾಬ್ಗೆ ಕೆರಿಯರ್ಗೆ 2 ಡಿಫ್ರೆನ್ಸ್ ಇದೆ. ಜಾಬ್ ಅಂದರೆ ಬರೀ ಒಂದು ಕೆಲಸ, ನೀವು ಹೋಗಿ ಏನೋ ಮಾಡ್ತೀರಾ, ಹಣ ಕೊಡ್ತಾರೆ ಅಷ್ಟೇ. ಕೆರಿಯರ್ ಅಂದರೆ ಒಂದು ಡಿಫರೆಂಟ್. ಅದರಲ್ಲಿ 3 ವಿಷಯಗಳಿದೆ. ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಒಂದು ಪ್ಯಾಷನ್ ಇರುತ್ತೆ, ನಿಮಗೆ ಅದು ಬೇಕಾಗತ್ತೆ, ಅದು ಮಾಡೋಕ್ಕೆ ನಿಮಗೆ ಇಷ್ಟ ಆಗುತ್ತೆ, ನಿಮಗೆ ಮನಸ್ಸಿನಲ್ಲಿ ಅದು ಇನ್ಫ್ಯಾಕ್ಟ್ ಅದು ಮಾಡಬೇಕಂತ ಒಂದು ಸಂತೋಷ ಬರುತ್ತೆ. ಎರಡನೇದು ಒಂದು ಪರ್ಪಸ್ ಇದೆ. ಅದು ಮಾಡಿದರೆ ಅದು ಮೂಲವಾಗಿ ಏನೋ ಒಂದು ಪ್ರಯೋಜನ, ನಿಮಗೂ ಪ್ರಯೋಜನ ಇರುತ್ತೆ, ಬೇರೆ ಸೊಸೈಟಿಗೆ ಪ್ರಯೋಜನ ಇದೆ, ಕುಟುಂಬಕ್ಕೆ ಪ್ರಯೋಜನ ಇದೆ. ಒಂದು ಪರ್ಪಸ್ ಸಿಕ್ಕತ್ತೆ, ಒಂದು ಪಾತ್ ಸಿಕ್ಕತ್ತೆ, ಎಲ್ಲಿ ಹೋಗೋದು, ನಾವು ಎಲ್ಲಿ ರೀಚ್ ಆಗ್ಬೋದು ಅಂತ ಒಂದು ಪರ್ಪಸ್, ಒಂದು ಪಾತ್, ಒಂದು ಪರ್ಪಸ್ಸು, ಒಂದು ಪ್ಯಾಷನ್ ಎಲ್ಲ ಇದ್ದರೆ ಅದು ಕ್ಯಾರಿಯರು. ಬರೀ ಹಣ ಮಾತ್ರ ಸಿಕ್ಕಿದ್ರೆ ಅದು ಜಾಬ್. ನಮಗೆ ಬೇಕಾಗಿದ್ದು ಕ್ಯಾರಿಯರ್.
ಕೆರಿಯರ್ ಚೆನ್ನಾಗಿರಬೇಕೆಂದ್ರೆ ನಿಮಗೆ ಫಸ್ಟೊಂದು ನೀವೇ ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಏನು ಕರೆಕ್ಟಾಗಿ ಬರುತ್ತೆ, ಯಾವ ರೀತಿಯಲ್ಲಿ ನಾವು ಹೋಗಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಎದು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಿಂದು ಥಿಂಕ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ನಿಮಗೆ ಒಂದು ಆಸೆ ಇರುತ್ತೆ. ಅದರಲ್ಲಿ ಯಾವುದೇ ಕಾರಣಕ್ಕೋಸ್ಕರ ಅದನ್ನು ಬಿಡಬಾರ್ದು. ಅದರಲ್ಲಿ ಅದು ಮುಂದೆ ಹೋಗಬೇಕು. ಅದಕ್ಕೆಲ್ಲ ಗೈಡೆನ್ಸ್ ತೊಗೊಂಡು ಹೋಗಬೇಕು. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು. ಕೆರಿಯರ್ ಒಂದು ತುಂಬ ಇಂಪಾರ್ಟೆಂಟಾன ವಿಷಯ. ಆ್ಯಂಡ್ ಅದಕ್ಕೆ ಕೆರಿಯರ್ ಪಾತು ಕೌನ್ಸಿಲಿಂಗ್ ಎಲ್ಲ ಮಾಡಿಕೊಂಡು, ಅದೇ ನಮ್ಮ ಇಲ್ಲಿ ಅವರು ಮಂಜುನಾಥ್ ಅವರೆಲ್ಲ ಹೇಳಿಕೊಡ್ತಾರೆ. ಅದೆಲ್ಲ ಇನ್ಫ್ಯಾಕ್ಟ್ ಇನ್ ಅವರ್ ಯಂಗರ್ ಏಜ್ ನಮಗೆಲ್ಲ ಈ ಥರ ಯಾರೋ ಗೈಡೆನ್ಸ್ ಮಾಡೋಕ್ಕೆ ಯಾರೂ ಇಲ್ಲ. ವಿ ಹ್ಯಾವ್ ಡನ್ ಆನ್ ಅವರ್ ಓನ್. ಬಟ್ ಈಗ ಸಿಕ್ಕಾಪಟ್ಟೆ ಕೆರಿಯರ್ ಪಾತ್ಸ್ ಆಪರ್ಚುನಿಟೀಸ್ ಇದೆ. ಈಗ ವರ್ಲ್ಡ್ನಲ್ಲಿ ನಾವು ನೋಡಿದರೆ ನಮಗೆಲ್ಲ ಸ್ವಲ್ಪ 2-3 ಸೈಕಲ್ ನೋಡಿದ್ವಿ. ಈಗ ಏನಾಗ್ತಾ ಇದೆ ಅಂದರೆ ನಿಮ್ಮ ಜನ್ರೇಷನ್ನಲ್ಲಿ, ನಾನು ಹೇಳೋದು ನೆಕ್ಸ್ಟು 30 ವರ್ಷ 40 ವರ್ಷ ಏನಾಗ್ತಾ ಇದೆ ಅಂದರೆ ಎರಡು ಕಡೆ ವರ್ಲ್ಡ್ ಹೋಗ್ತಾ ಇದೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಇದು ಅಂತ ಹೇಳ್ತಾರಲ್ಲೋ ಆ ಥರ. ಒಂದು ಟ್ರಯಾಂಗಲ್ ಮುಕ್ಕೋಣ. ಅದು ಒಂದು ಕಡೆ ಡೇಟಾ ಸೆಂಟರ್ ಅಂತ ಹೇಳ್ತಾರೆ, ಒಂದು ಕಡೆ ಹ್ಯೂಮನಾಯ್ಡು ರೋಬೋಟಿಕ್ಸ್ ಅಂತ ಹೇಳ್ತಾರೆ, ಒಂದು ಕಡೆ ಆರ್ಟಿಫಿಷಿಯಲ್. ಇದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಆ ಡೈರೆಕ್ಷನಲ್ಲಿ ಹೋಗ್ಬೋದು. ಈ ಕಡೆ ನೋಡಿದ್ರೆ ಹಳೇ ಇಂಪಾರ್ಟೆಂಟು ಹೇಳೋ ಥರ ಊಟ ಖಂಡಿತಾಗಿ ಬೇಕು. ಎಲ್ಲ ಥರ ಹೋಟೆಲ್ಸು, ರೆಸ್ಟೋರೆಂಟ್ಸು, ಎಲೆಕ್ಟ್ರಿಷಿಯನ್ಸು, ಮೆಕ್ಯಾನಿಕಲು, ಏರೋಸ್ಪೇಸ್, ಡಿಫೆನ್ಸು, ಆ ಥರ ಯಾವ ವಿಷಯಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ವೋ ಅದೆಲ್ಲ ತುಂಬ ಪಿಕಪ್ ಆಗ್ತಾಯಿದೆ. ಸೊ ಬೇಕಾದಷ್ಟು ಕೆಲಸ ಇದೆ, ಬೇಕಾದಷ್ಟು ಕೆರಿಯರ್ ಇದೆ. ಬಟ್ ಕನ್ಫ್ಯೂಷನ್ ಇರಬಾರ್ದು. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನಮಗೇನು ಪೇಷಂಟ್, ನಮಗೇನು ಆಗತ್ತೆ, ನಮ್ಮ ಕೈನಲ್ಲಿ ಏನು ಆಗತ್ತೆ ಅಂತ ಅರ್ಥ ಮಾಡಿಕೊಂಡು ನಮ್ಮ ಲೆವೆಲ್, ನಮ್ಮ ಕೆಪಾಸಿಟಿ ನೋಡಿಕೊಂಡು ಮಾಡಬೇಕು. ಅದೇ ತುಂಬ ಇಂಪಾರ್ಟೆಂಟು. ಅದಕ್ಕೆ ಅದೆಲ್ಲ ಬರಬೇಕು. ಫಸ್ಟು ನಮಗೆ ಒಂದು ದೇವ್ರ ಭಕ್ತಿ ಬರಬೇಕು. ಫಸ್ಟು ದೇವ್ರ ಮೇಲೆ ಅದಿದ್ದರೆ ನಮಗೆ ಮೈಂಡ್ ಕ್ಲಿಯರ್ ಆಗುತ್ತೆ. ನಮ್ಮ ದೇವಭಕ್ತಿ ಇದ್ದರೆ ನಮ್ಗೆ ಮೈಂಡ್ ಕ್ಲಿಯರ್ ಆಗಿ ನಮ್ಮ ಬಗ್ಗೆ ನಮಗೆ ಒಂದು ಅರ್ಥ ಬರುತ್ತೆ. ಅದು ಒಂದು ಡೈರೆಕ್ಷನ್ ಕೊಡುತ್ತೆ. ಆ ಡೈರೆಕ್ಷನಲ್ಲಿ ನಾವು ಮೂವ್ ಮಾಡಿದ್ರೆ ನಾನು ಹೇಳ್ತಾರ ಪ್ಯಾಷನ್ನು, ಪಾತು, ಪರ್ಪಸ್ ಎಲ್ಲ ಸಿಕ್ಕಿದ್ರೆ ನಿಮಗೂ ಒಂದು ಕ್ಯಾರಿಯರ್ ಸೆಟ್ ಆಗುತ್ತೆ. ಆ ಕ್ಯಾರಿಯರ್ ಸೆಟ್ ಆಗಿದ್ರೆ ನೀವು ಸೊಸೈಟಿಗೆ, ಕಂಟ್ರಿಗೆ, ಮನೆಗೆ ಎಲ್ಲರಿಗೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇವರು ನಾಗರಾಜ್ ಅವ್ರ ತಂದೆ ಥರ, ನಾಗರಾಜ್ ಥರ ನೋಡಿ ಒಂದು ವರ್ಷಗೆ 30,000 ಜನ ಮಾಡಿ 5 ಜನ ಕೆಲಸ ಕೊಡ್ತಾ ಇದ್ದಾರೆ. 30,000 ಜನನೂ ನಮ್ಮ ಕಂಪನಿಯಲ್ಲೇ ನಮ್ಮ ಕಂಪನಿನಲ್ಲಿ ಅವ್ರ ಕಾಲೇಜಿಂದ ಬಂದವರು, ಅವ್ರ ಇನ್ಸ್ಟಿಟ್ಯೂಷನ್ ಬಂದವರು ಒಂದು 500 ಜನ ಇರ್ಬೋದು. ಅವರೆಲ್ಲ ಎಷ್ಟೋ ಡಿಫ್ರೆನ್ಸ್ ಮಾಡ್ತಾಯಿದ್ದಾರೆ. ಈ ಕಂಟ್ರಿನ ಕಾಪಾಡ್ತಾರೆ, ಆ್ಯಂಟಿ ಡ್ರೋನ್ ಮಾಡ್ತಾರೆ, ಏರೋಸ್ಪೇಸ್ ಮಾಡ್ತಾರೆ. ಅದೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್, ಅವರು ಹಾಕಿದ್ದು ಒಂದು ಸೀಡ್ ಅದೆಲ್ಲ. ಸೊ ನಾವು ಒಬ್ಬರಿಲ್ಲ, ಒಬ್ಬರು ಮನ್ಸು ಮಾಡಿದ್ರೆ ತುಂಬ ಒಂದು ಚೇಂಜ್ ಕೊಡಬೋದು ಅಂತ ಅದು ಒಂದು ಇಂಪಾರ್ಟೆಂಟಾಗಿ ನೀವೆಲ್ಲ ಅಂದ್ಕೊಳ್ಬೇಕು. ನಾವು ಒಬ್ಬರನ್ನಕ್ಕೋಸ್ಕರ ಒಂದು 10 ಜನಗೆ 100 ಜನಗೆ ನಾವು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ನಿಮಗೆಲ್ಲ ಮನಸ್ಸು ಬರಬೇಕು. ಅದಕ್ಕೆ ನಮಗೆ ಒಂದು ಆರೋಗ್ಯ, ನಮಗೊಂದು ಉತ್ಸಾಹ ಎಲ್ಲ ಕೊಡೋಕ್ಕೆ ನಮ್ಮ ದೇವರು ದಯ ಇರಬೇಕು. ಅದಕ್ಕೋಸ್ಕರ ಎಲ್ಲ ಯು ಹ್ಯಾವ್ ಟು ಹ್ಯಾವ್ ದಟ್ ಪ್ಯಾಷನ್ ಎಲ್ಲ ಇರಬೇಕು. ಸೊ ಚೆನ್ನಾಗಿರಲಿ, ನೀವೆಲ್ಲ ಒಂದು ಡೈರೆಕ್ಷನ್ ಇರಲಿ. ಆ್ಯಂಡ್ ನಿಮಗೇನು ಸಪೋರ್ಟು, ಕ್ಯಾರಿಯರ್ ಪಾತು, ಕ್ಯಾರಿಯರ್ ಜಾಬ್ಸು ಅದೆಲ್ಲ ನಾವು ನಾಗರಾಜ್ ಅವರು ಹೇಳ್ತಾರೆ. ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್. ಆ್ಯಂಡ್ ಮಂಜುನಾಥ್ ಅವ್ರ ಮೂಲವಾಗಿ ನೀವು ಟಚ್ ಮಾಡ್ಕೊಳ್ಬೋದು. ಅದು ಸೊ ವಿ ಆರ್ ಇನ್ ಏರೋಸ್ಪೇಸ್, ಡಿಫೆನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಸೊ ಆ ಥರ ಕೆಲಸಕ್ಕೆಲ್ಲ ಚೆನ್ನಾಗಿದೆ. ಸೊ ನೀವು ಅಲ್ಲಿ ಏನು ಮಾಡಬೇಕಂತ ತಿಳ್ಕೊಳ್ಬೇಕಂದ್ರೆ ವಿಲ್ ಸೆಟ್ ಅಪ್ ಅ ವರ್ಕ್ಶಾಪ್ ಆರ್ ಡೂ ಸಮಥಿಂಗ್ ಫಾರ್ ಯು. ಸೊ ಅದೇ. ಸೊ ನಮ್ಮನ್ನ ಇಲ್ಲಿ ಕರೆದ್ರೆ ನಮ್ಮ ಫಸ್ಟ್ ಮಂಜುನಾಥ್ಗೆ ನಮಗೆ ನಮಸ್ಕಾರ. ಸೊ ಐ ವಿಲ್ ಟೇಕ್ ಲೀವ್. ಥ್ಯಾಂಕ್ ಯು. ಹಾಗಾಗಿ ಅಭ್ಯುದಯದ ಪೂರ್ಣಾವಧಿ ಸ್ವಯಂ ಸೇವಕರಾದ ಸಂಜೀವ್ ಕೌಶಿಕ್ರವರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ.
ಮಾನ್ಯ ಮುಖ್ಯ ಅತಿಥಿಗಳಾದ ಶ್ರೀ ಡಿ ಪಿ ನಾಗರಾಜ್ರವರು, ಶ್ರೀ ಸಂಪತ್ ರವಿನಾರಾಯಣರವರು, ಶ್ರೀ ಮಿಲಿಂದ್ ಗೋಖಲೆರವರು, ಇವ್ರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಮ್ಮ ಆರೋಹಣ ಪ್ರೋಗ್ರಾಮನ್ನು ನಡೆಸ್ಕೊಳ್ಳೋದು ಬಂದಿರೋದಕ್ಕೆ ಧನ್ಯವಾದಗಳು. ಮತ್ತು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ ಮಕ್ಕಳು, ನಮ್ಮ ಸ್ವಯಂ ಸೇವಕರು, ಇವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದು ಕಾರ್ಯಕ್ರಮ ಸುಗಮವಾಗಿ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತಾ ಇದ್ದೇವೆ. ಓಕೆ, ಧನ್ಯವಾದ. ಬಿಟ್ಟು ನಮ್ಮ ಅತಿಥಿಗಳಿಗೆ ಅಭ್ಯುದಯದ ಕಣ್ಣಿಂದ ಒಂದು ಕಿರು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೆಲವು ಹಿರಿಯ ಕಾರ್ಯಕರ್ತರನ್ನ ಕೇಳ್ಕೊಡ್ತೀನಿ. ಪ್ರೊಫೆಸರ್ ವಿದ್ಯಾಶಂಕರ್ ಅವರು, ಪೊದ್ದಾರ್ಜಿ, ರಮೇಶ್ ಎಫ್ ವೇದಿಕೆ ಹತ್ರ ಬರಬೇಕು. ಪೊದ್ದಾರ್ಜಿ, ರಮೇಶ್ ಎಫ್, ಪ್ರೊಫೆಸರ್ ವಿದ್ಯಾಶಂಕರ್ ತಕ್ಷಣ ವೇದಿಕೆ ಹತ್ರ ಬರಬೇಕು. ಧನ್ಯವಾದಗಳು ವೇಣುಗೋಪಾಲ್ ಅವರು. ಶ್ರೀ ಪೊದ್ದಾರ್ಜಿ ಶ್ರೀ ಸಂಪತ್ ಅವ್ರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು ಪೊದ್ದಾರ್ಜಿ. ಕೈಲಾಸ್ ಪೊದ್ದಾರ್ಜಿ ಅವರು ಉದ್ಯಮಿಗಳು, ಅಭ್ಯುದಯದ ಸಲಹಾ ಮಂಡಳಿ ಸದಸ್ಯರು. ಅವರು ನವಯುವಕ, ನಮ್ಮನ್ನು ಉತ್ಸಾಹ ಕೊಟ್ಟು ಸೇವಾ ಕಾರ್ಯದಲ್ಲಿ ಹೆಚ್ಚೆಚ್ಚು ತೊಡಗಿಸ್ತಾರೆ. ಧನ್ಯವಾದಗಳು. ಶುರು ಕರ್. ಧನ್ಯವಾದಗಳು.